ದೀಪಾವಳಿ ದಿನವೂ ರಾಜಧಾನಿ ಬೆಂಗಳೂರಿನಲ್ಲಿ ರಾಜ್ಯ ರಾಜಕೀಯಕ್ಕೆ ಬಿಡುವಿರಲಿಲ್ಲ. ಬೆಳಕಿನ ಹಬ್ಬದ ನೆಪದಲ್ಲಿ ಇವತ್ತು ಎಚ್ಡಿಕೆ ಮತ್ತು ವಿಜಯೇಂದ್ರ ಭೇಟಿಯಾಗಿದೆ. ಕೇಂದ್ರ ಸಚಿವರ ನಿವಾಸಕ್ಕೆ ಬಂದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಎರಡೂ ಪಕ್ಷಗಳ ನಡುವೆ ಸಮಿತಿ ರಚನೆ ಬಗ್ಗೆ ಮಾತುಕತೆಯಾಗಿದೆ. ವರ್ಷಾಂತ್ಯ ಅಥವಾ ವರ್ಷಾರಂಭಕ್ಕೆ ಎಲೆಕ್ಷನ್ಗಳು ಸಾಲುಗಟ್ಟಲಿವೆ. ಬಿಹಾರದಲ್ಲಿ ಕಾಂಗ್ರೆಸ್ ಆರ್ಜೆಡಿ ಮೈತ್ರಿ ಬಿಕ್ಕಟ್ಟಿನ ಹಾಸ್ಯದ ಪ್ರಹಸನ ಕಂಡ ಬಿಜೆಪಿ ದಿಢೀರ್ ಎಚ್ಚೆತ್ತಿದೆ. ಆ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಇವತ್ತು ಜೆಪಿ ನಗರದಲ್ಲಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಿವಾಸ ರಾಜಕೀಯದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಮಾರ್ಪಟ್ಟಿತ್ತು. ಎಚ್ಡಿಕೆಯನ್ನ ಬೆಳಕಿನ ಹಬ್ಬ ದೀಪಾವಳಿ ನೆಪದಲ್ಲಿ ಇಡೀ ಬಿಜೆಪಿ ಪಡೆ ಭೇಟಿ ಮಾಡಿದೆ. ಸ್ಥಳೀಯ ಸಂಸ್ಥೆಗೆ ರೆಡಿ, ಕಾಂಗ್ರೆಸ್ ಕಟ್ಟಿ ಹಾಕಲು ತಂತ್ರ. ದೀಪಾವಳಿ ನೆಪದಲ್ಲಿ ಕುಮಾರಸ್ವಾಮಿ ಜೊತೆ ಮೀಟಿಂಗ್. ಗ್ರೇಟರ್ ಬೆಂಗಳೂರು ಎಲೆಕ್ಷನ್, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಎಲೆಕ್ಷನ್ಗಳು ಸಮೀಪಿಸುತ್ತಿವೆ. ಡಿಸಿಎಂ ಡಿಕೆಶಿ ಮತ್ತು ಕಾಂಗ್ರೆಸ್ ಆಗಲೇ ಸರಣಿ ರೂಪದಲ್ಲಿ ಸಿದ್ಧತೆ ಆರಂಭಿಸಿದ್ದಾರೆ. ಹೀಗಾಗಿ ಚೆಕ್ಮೇಟ್ ತಂತ್ರಗಾರಿಕೆ ರೂಪಿಸಲು ಬಿಜೆಪಿ ಜೆಡಿಎಸ್ ಗೊಂದಲಗಳ ನಿವಾರಣೆ, ಒಗ್ಗಟ್ಟಿನ ಪ್ರದರ್ಶನಕ್ಕೆ ತಾಲೀಮು ಆರಂಭಿಸಲು ಪ್ಲಾನ್ ಮಾಡ್ತಿದೆ. ಇಂದು ಎಚ್ಡಿಕೆ ನಿವಾಸದಲ್ಲಿ ಸಾಸಿವೆಯಷ್ಟೇ ಚರ್ಚೆಯಾಗಿದೆ. ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯ ಸಮಿತಿ ರಚಿಸಲು ಯೋಜನೆ. ಪಕ್ಷದ ಮುಖಂಡರ ಜೊತೆ ಚರ್ಚಿಸಿ ಶೀಘ್ರವೇ ಸಮಿತಿಯ ಪ್ರಕಟಣೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಮಾಡಿದ ಬಿವೈ ವಿಜಯೇಂದ್ರ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದ್ರು. ಬಳಿಕ ಮಾತನಾಡಿದ ವಿಜಯೇಂದ್ರ ರಾಜ್ಯದ ರಾಜಕೀಯ ಪರಿಸ್ಥಿತಿ ಕುರಿತು ಚರ್ಚೆ ಮಾಡಿದ್ದು. ಬಿಜೆಪಿ ಜೆಡಿಎಸ್ ಪಕ್ಷಗಳ ಸಮನ್ವಯ ಸಮಿತಿ ರಚನೆ ಕುರಿತು ಸಲಹೆಗಳನ್ನ ಕೇಳಿದ್ದಾಗಿ ಹೇಳಿದ್ರು. ಬೆಂಗಳೂರಿಗೆ ಸೀಮಿತವಾಗಿ ಬಂದು ರಾಜ್ಯಕ್ಕೆ ಸಂಬಂಧಿಸಿ ಮತ್ತೊಂದು ಸಮನ್ವಯ ಸಮಿತಿಗೆ ಎಚ್ಡಿಕೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಬೆಂಗಳೂರು ಮಹಾನಗರ, ಯಾಕೆಂದರೆ ಗ್ರೇಟರ್ ಬೆಂಗಳೂರು ಇವತ್ತೇನು ಚುನಾವಣೆಗಳು ನಡೀಬೇಕಾಗ್ತದೆ, ಆ ದೃಷ್ಟಿಯಿಂದ ಬೆಂಗಳೂರಿಗೆ ಸೀಮಿತವಾಗಿ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ, ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಈ ಮತ್ತೊಂದು ಕೋಆರ್ಡಿನೇಷನ್ ಕಮಿಟಿ, ಎರಡು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಅನ್ನುವ ಸಲಹೆಯನ್ನು ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಒಂದು ವಾರ 8 ದಿನದಲ್ಲಿ ಅವರ ಹೆಸರುಗಳು ಕಳಿಸ್ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಅವ್ರು ಕಳಿಸಿದ ನಂತರ ನಾನು ಕೂಡ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ಕೋಆರ್ಡಿನೇಷನ್ ಕಮಿಟಿ ತೀರ್ಮಾನ ಮಾಡ್ತೇವೆ. ಒಂದು ಹೆಸರುಗಳ ಘೋಷಣೆಯನ್ನು ಕೂಡ ಮಾಡ್ತೇವೆ. ಅದಷ್ಟೇ ಅಲ್ಲದೆ ಇನ್ನೂ ಕೆಲ ವಿಚಾರಗಳು ಸಭೆಯಲ್ಲಿ ಚರ್ಚೆಯಾಗಿದೆ. ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ ಮತ್ತು ಕಟ್ಟಿ ಹಾಕೋ ಕುರಿತು ಸಮಾಲೋಚನೆಯಾಗಿದೆ. ಬೆಂಗಳೂರು ಸೇರಿ ರಾಜ್ಯದಲ್ಲಿ ಹದಗೆಟ್ಟ ರಸ್ತೆಗಳು ಮತ್ತು ಮೂಲ ಸೌಕರ್ಯ ಕೊರತೆ, ನೆರೆ ಪರಿಹಾರ ವಿಚಾರ ಚರ್ಚೆಯಾಗಿದೆ. ಐಟಿ ಉದ್ಯಮಿಗಳ ಜೊತೆಗೆ ಸರ್ಕಾರ ನಡೆದುಕೊಳ್ತಿರುವ ರೀತಿ ನೀತಿ ಟೀಕಿಸಿದ್ದಾರೆ. ಇನ್ನು ಪರ್ಸೆಂಟೇಜ್ ಕಮಿಷನ್ ಕುರಿತು ಪತ್ರ ಬರೆದ ಗುತ್ತಿಗೆದಾರರ ಜೊತೆ ಸಚಿವರ ವರ್ತನೆ ಬಗ್ಗೆ ಮಾತುಕತೆಯಾಗಿದೆ. ಇತ್ತ ರಾಜ್ಯದ ಹಲವೆಡೆ ಮರಳು ಮಾಫಿಯಾ, ಇಸ್ಪೀಟ್ ಹಾಗೂ ಮಟ್ಕಾ ದಂಧೆ ಹೆಚ್ಚಿದ್ದು ಸರ್ಕಾರದ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇದಲ್ಲದೆ ಅನಾವಶ್ಯಕವಾಗಿ ಆರ್ಎಸ್ಎಸ್ ಬಗ್ಗೆ ಸಿಎಂ ಮತ್ತು ಖರ್ಗೆ ಟೀಕಿಸ್ತಾ ಇದ್ದು, ಆಡಳಿತ ಪಕ್ಷದ ವೈಫಲ್ಯ ಮುಚ್ಚಿಕೊಳ್ಳೋಕೆ ಭಿನ್ನ ಪ್ರಚಾರಕ್ಕಿಳಿದ ಬಗ್ಗೆ ಎಚ್ಡಿಕೆ ಬಳಿ ವಿಜಯೇಂದ್ರ ಚರ್ಚಿಸಿದ್ದಾರೆ. ಒಟ್ಟಾರೆ ಎಲೆಕ್ಷನ್ ಒಂದ್ ಕಡೆ ಇದ್ರೆ, ಮುಂದಿನ ದಿನಗಳಲ್ಲಿ ಸರ್ಕಾರದ ಬೇರೆ ಬೇರೆ ವೈಫಲ್ಯಗಳ ಬಗ್ಗೆ ಎರಡೂ ಪಕ್ಷಗಳ ಜಂಟಿ ಹೋರಾಟದ ಬಗ್ಗೆ ಮಾತುಕತೆಯಾಗಿದೆ. 8-10 ದಿನಗಳಲ್ಲಿ ಎರಡೂ ಪಕ್ಷಗಳ ನಡುವೆ ಸಮನ್ವಯ ಸಮಿತಿ ರಚನೆ ಆಗಲಿದ್ದು, ರೂಪುರೇಷೆ ಹೇಗಿರಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.